ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಟ ಎನ್ನುವ ಕಾರಣಕ್ಕೆ ಚುನಾವಣೆಯಲ್ಲಿ ವಿಜಯ್ ಗೆದ್ದಿಲ್ಲ. ವಿಶಾಲ್ ಹೇಳಿದಿಷ್ಟು. ತಮಿಳಿನ ಇರುಬು, ತೆರೈ ಮತ್ತು ಮಾರ್ಕ್ ಆಂಟನಿ ಸಿನಿಮಾಗಳ ಮೂಲಕ ಜನಪ್ರಿಯತೆ ಪಡೆದುಕೊಂಡಿರುವ ನಟ ವಿಶಾಲ್ ಅವರು ಇತ್ತೀಚೆಗೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರನ್ನು ಭೇಟಿಯಾಗಿದ್ದರು. ವಿಜಯ್ ಅವರನ್ನು ಭೇಟಿ ಮಾಡಿದ ಅನುಭವವನ್ನು ಆನೆಸ್ಟ್ ಟೌನ್ ಹಾಲ್ ಜೊತೆಗೆ ಹಂಚಿಕೊಂಡಿರುವ ಅವರು, ವಿಜಯ್ ಅವರು ಈಗಲೂ ಮೊದಲಿನಂತೆ ಇದ್ದಾರೆ. ನಾನು ಅವರಿಗಾಗಿ ಹೊನ್ನುಚ್ಚು ತೆಗೆದುಕೊಂಡು ಹೋಗಿರಲಿಲ್ಲ. ಸಾಮಾನ್ಯನಂತೆಯೇ ಅವರನ್ನು ಭೇಟಿಯಾಗಿದ್ದೆ ಎಂದು ಹೇಳಿದ್ದಾರೆ. ನಟ ಅಥವಾ ರಾಜಕಾರಣಿ ಎಂಬ ಪಾತ್ರಕ್ಕೆ ವಿಜಯ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಿಲ್ಲ. ಬಹುಶಃ ಮತದಾರರು ಪರಿವರ್ತನೆಯ ದೃಷ್ಟಿಯಿಂದ ಅವರನ್ನು ಆಯ್ಕೆ ಮಾಡಿದ್ದಾರೆ. ಅದನ್ನು ಬಿಟ್ಟು ಬೇರೆ ಯಾವುದೇ ಮಾರ್ಗ ಇರಲು ಸಾಧ್ಯವಿಲ್ಲ ಎಂದು ವಿಶಾಲ್ ಹೇಳಿದ್ದಾರೆ. ಹಿರಿಯ ನಟರಾದ ಶಿವಾಜಿ ಗಣೇಶ್ ಹಾಗೂ ಭಾಗ್ಯರಾಜ್ ಅವರು ವಿವಿಧ ಪಕ್ಷಗಳನ್ನು ಕಟ್ಟಿದ್ದರು. ಚಿತ್ರರಂಗದಲ್ಲಿ ಇಂತಹ ಉದಾಹರಣೆಗಳು ಸಾಕಷ್ಟು ಸಿಗುತ್ತವೆ. ಅಮಿತಾಬ್ ಕೂಡ ಒಂದು ಪಕ್ಷವನ್ನು ಕಟ್ಟಬಹುದಿತ್ತು ಎಂದು ಹೇಳಿದ್ದಾರೆ. ವಿಜಯ್ ಅವರು ಮುಖ್ಯಮಂತ್ರಿಯಾಗುವ ಮೊದಲು ಚುನಾವಣಾ ಪ್ರಚಾರದಲ್ಲಿ ಕೊನೆಯ ಭಾಷಣ ಮಾಡಿದ್ದರು. ಆ ಭಾಷಣದಲ್ಲಿ ನಿಮ್ಮ ಹೆತ್ತವರಿಗೆ, ಅಜ್ಜಿಯವರಿಗೆ ಮತ್ತು ನಿಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬ ಹಿರಿಯರಿಗೆ ದಯವಿಟ್ಟು ಒಮ್ಮೆ ನನಗೆ ಮತ ಚಲಾಯಿಸಲು ಹೇಳಿ. ಒಂದು ಮತದಿಂದ ಭಾರೀ ಬದಲಾವಣೆ ಕಾಣುವಿರಿ ಎಂದು ವಿಜಯ್ ಅವರು ಹೇಳಿಕೆಯನ್ನು ನೆನಪಿಸಿಕೊಂಡರು. ವಿಶಾಲ್ ಅವರ ನಿರ್ದೇಶನದಲ್ಲಿ ಮಗುಡಂ ಎಂಬ ಸಿನಿಮಾ ನಿರ್ಮಾಣವಾಗಿದ್ದು ಆಗಸ್ಟ್ 14ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ.